ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ದ ಹಿಸ್ಟ್ರಿ ಆಫ್ ಮ್ಯಾಸ್ಟಿಕ್, ಈ ಒಂದು ಬೆಂಕಿಗಡ್ಡಿಯ ಇತಿಹಾಸ, ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆ್ಯಂಡ್ ಸಿ ನೆಕ್ಸ್ಟ್ 125 ಪೇಜ್ ನಂಬರಲ್ಲಿ ಇಲ್ಲಿ ಕಂಟಿನ್ಯೂ ಪಾರ್ಟ್ ಮಾಡೋಣ. ಇನಿಷಿಯಲ್ ಟೆಂಪರೇಚರ್ ಬಿಫೋರ್ ಹಿಸ್ಟ್ರಿ ಆಫ್ ಮ್ಯಾಸ್ಟಿಕ್ ಕ್ಲಾಸಲ್ಲಿ ಇಲ್ಲಿವರೆಗೆ ಸ್ಟಾಪ್ ಆಗಿತ್ತು. ಅಂದರೆ ಮ್ಯಾಸ್ಟಿಕ್ ಅಥವಾ ಮ್ಯಾಚ್ ಬಾಕ್ಸು, ಈವನ್ ಕೆರೋಸಿನ್ ಒಂದು ಕೊಠಡಿಯ ಉಷ್ಣತೆಯಲ್ಲಿ ನಾವು ಸುಮ್ಮನೆ ಹಾಗೆ ಇಟ್ಟಿದ್ರೆ ತಾನಾಗಿ ಯಾಕೆ ಹತ್ತು ಉರಿದೋಗಲ್ಲ, ಜ್ವಲನತಾಪ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಮೀನ್ಸ್ ವಿ ಫೈಂಡ್ ದಟ್ a combustible substances cannot catch fire or burn as long as its temperature is lower than its ignition temperature. ಯಾವುದೇ ವಸ್ತುಗಳಾಗಲಿ, ಯಾವುದೇ ದಹಿಸುವಂಥ ವಸ್ತು, ದಹ್ಯ ವಸ್ತುಗಳು ಅಂದರೆ ಯಾವುದೆಲ್ಲ ಉರಿದು ಹೋಗುತ್ತೋ ಆ ಎಲ್ಲ ವಸ್ತುಗಳು, ಯಾವುದಾದ್ರೂ ಇಲ್ಲಿ ದಹ್ಯ ವಸ್ತು. ವಿ ಫೈಂಡ್ ದಟ್ ಕಂಬಸ್ಟಬಲ್ ಸಬ್ಸ್ಟಾನ್ಸಸ್. ವಾಟ್ ಆರ್ ಕಂಬಸ್ಟಬಲ್ ಸಬ್ಸ್ಟಾನ್ಸಸ್ ಮೀನ್ಸ್ ದಹ್ಯ ವಸ್ತುವು ಕೆನಾಟ್ ಕ್ಯಾಚ್ ಫೈರ್ ಆರ್ ಬರ್ನ್, ಏನು ಯಾವುದೇ ರೀತಿಯಂತಹ ಬೆಂಕಿಯನ್ನು ಹೊತ್ಕೊಳ್ಳೋದಿಲ್ಲ. ಕೆನಾಟ್ ಕ್ಯಾಚ್ ಫೈರ್, ಯಾವುದೇ ರೀತಿಯ ದಹ್ಯ ವಸ್ತುಗಳಿಗೆ ಬೆಂಕಿ ಹೊತ್ಕೊಳ್ಳೋದಿಲ್ಲ. ಯಾವಾಗ? ಆಸ್ ಲಾಂಗ್ ಆಸ್ ದ ಟೆಂಪರೇಚರ್ ಈಸ್ ಲೋವರ್ ದ್ಯಾನ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಯಾವ ದಹ್ಯ ವಸ್ತುವು ತನ್ನ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆ ಇರುತ್ತೋ, ಅದು ಹತ್ಕೊಳ್ಳೋದಕ್ಕೆ ಯಾವುದೇ ಒಂದು ವಸ್ತು ಬೇಕಾದಷ್ಟು ಉಷ್ಣತೆ ಅದಕ್ಕೆ ಸಿಗೋದಿಲ್ವೋ, ಆ ಒಂದು ಉಷ್ಣತೆ ಆ ವಾತಾವರಣದಲ್ಲಿ ಇಲ್ಲ ಅಂದರೆ ಯಾವುದೇ ರೀತಿಯಂತಾದಂಥ ವಸ್ತು ಏನು ಆ ಉಷ್ಣತೆ ಕಡಿಮೆ ಉಷ್ಣತೆ, ಜ್ವಲನ ತಾಪಕ್ಕಿಂತ ಕಡಿಮೆ. ಈಗ ಇಗ್ನಿಷನ್ ಟೆಂಪರೇಚರ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಸ್ ಲಾಂಗ್ ಇಟ್ಸ್ ಟೆಂಪರೇಚರ್ ಇಸ್ ಲೋಯರ್ ದ್ಯಾನ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಇಗ್ನಿಷನ್ ಟೆಂಪರೇಚರ್ಗಿಂತ ಲೋಯರ್ ಇತ್ತು ಅಂದರೆ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆಯನ್ನು ಹೊಂದಿದ್ರೆ, ಕಡಿಮೆ ಉಷ್ಣತೆ ಇರುವವರೆಗೂ ಏನು ಯಾವುದೇ ವಸ್ತುಗಳು ಹೊತ್ತಿಕೊಳ್ಳುವುದಿಲ್ಲ. ಕೆನಾಟ್ ಕ್ಯಾಚ್ ಫೈರ್ ಆರ್ ಬರ್ನ್. ಅರ್ಥ ಆಗ್ತಿದೆಯಾ? ಈಗ ಫಾರ್ ಎಕ್ಸಾಂಪಲ್ಲು ಒಂದು ಕೊಠಡಿಯಲ್ಲಿ ಮರದ ತುಂಡು ಮತ್ತು ಒಂದು ಪೇಪರ್ನ ತುಣುಕುಗಳನ್ನು ಇಟ್ಕೊಂಡಿದ್ದೀನಿ. ಬೆಂಕಿ ಕಡ್ಡಿಯನ್ನು ಹಚ್ತೀನಿ. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಬೆಂಕಿಗೆ ಮೂರನ್ನು ಇಟ್ಕೊಳ್ಳೋಣ, ಕೆರೋಸಿನ್ ಆಯಿಲ್. ಬೆಂಕಿ ಕಡ್ಡಿಯನ್ನು ಹಚ್ಚಿದೆ ಅಂದ್ಕೊಳ್ಳಿ, ತಕ್ಷಣ ಯಾವುದು ಬೇಗ ಫೈರ್ ಹತ್ಕೊಳುತ್ತೆ, ಕ್ಯಾಚ್ ಫೈರ್ ಮಾಡ್ಕೊಳ್ಳೋದು? ಕೆರೋಸಿನ್. ಅದರ ಹತ್ರ ಹಿಡಿದ್ರೆ, ಅಂದರೆ ಈಗ ಮೂರನ್ನು ನಮ್ಮ ಮುಂದೆ ಅಥವಾ ದೂರದಲ್ಲಿ ಇಟ್ಟು ಬೆಂಕಿ ಕಡ್ಡಿಯನ್ನು ಹಚ್ಚಿ ಕೆರೋಸಿನ್ ಹತ್ರ ತಗೊಂಡು ಹೋದರೆ ಹತ್ತಿರುವಂತಹ ಬೆಂಕಿ ಕಡ್ಡಿ ತಕ್ಷಣ ಹತ್ಕೊಳ್ಳುತ್ತಲ್ವ. ಅಂದರೆ ಅದಕ್ಕೆ ಜ್ವಲನ ತಾಪ, ಅದಕ್ಕೆ ಹತ್ಕೊಳ್ಳೋಕ್ಕೆ ದಹಿಸೋಕ್ಕೆ ಬೇಕಾದಷ್ಟು ಉಷ್ಣತೆ ಅದಕ್ಕೆ ತಕ್ಷಣ ಸಿಗುತ್ತೆ, ಬೇಗ ಹತ್ಕೊಳ್ಳುತ್ತೆ. ಅದೇ ಸ್ವಲ್ಪ ದೂರದಿಂದ ಬೆಂಕಿ ಹತ್ತಿರುವಂತಹ ಬೆಂಕಿ ಕಡ್ಡಿ ಮತ್ತು ಕಾಗದದ ತುಣುಕುಗಳನ್ನ ಇಟ್ಕೊಂಡ್ರೆ ಅದು ಹತ್ಕೊಳ್ಳೋದು. ಅದೇ ಹತ್ತಿರಕ್ಕೆ ತಗೊಂಡೋಗಿ, ಸ್ವಲ್ಪ ಹತ್ತಿರಕ್ಕೆ ಟಚ್ ಮಾಡಬೇಡಿ, ಬಟ್ ಅದರ ಹತ್ತಿರಕ್ಕೆ ತೆಗೆದುಕೊಂಡೋಗಿ, ಕಾಗದದ ತುಣುಕುಗಳ ಹತ್ತಿರ, ಚೂರುಗಳ ಹತ್ತಿರ, ಪೇಪರ್ ಪೀಸ್ ಇರುತ್ತಲ್ಲ ಅದು ಕೂಡ ಹತ್ಕೊಳುತ್ತೆ. ಅದೇ ಮರದ ತುಂಡು, ಅದರ ಹತ್ತಿರಕ್ಕೆ ಟಚ್ ಮಾಡಬೇಡಿ, ಅದನ್ನು ಮರದ ತುಂಡಿನ ಹತ್ತಿರಕ್ಕೆ ತೆಗೆದುಕೊಂಡೋಗಿ, ಮರದ ಕಟ್ಟಿ ತಕ್ಷಣ ಹತ್ಕೊಳುತ್ತೆ ಅದು. ಅದಕ್ಕೆ ಬೇಕಾದಷ್ಟು ಉಷ್ಣತೆ, ದಹಿಸುವಷ್ಟು ಉಷ್ಣತೆ ಏನು ಅದಕ್ಕೆ ತಾಪ ಅಥವಾ ಉಷ್ಣತೆ ಏನು ತಕ್ಷಣಕ್ಕೆ ಸಿಗಲ್ಲ. ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿದ್ರೆ ನಿಧಾನವಾಗಿ ಆ ಕಟ್ಟಿಗೆಯ ತುಂಡು, ಮರದ ತುಂಡು ಸಹ ಹತ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನೇ ನಾವು ಏನಂತೀವಿ? ಇಗ್ನಿಷನ್ ಟೆಂಪರೇಚರ್. ಜ್ವಲನ ತಾಪ ಅಂದರೆ ಏನು ಹೇಳಿ? ಯಾವುದೇ ಒಂದು ವಸ್ತು ದಹಿಸೋದಕ್ಕೆ ಬೇಕಾದಷ್ಟು ಉಷ್ಣತೆ ಅದಕ್ಕೆ ಸಿಗುತ್ತೋ, ದಹಿಸುವಷ್ಟು ಉಷ್ಣತೆ ಸಿಕ್ಕಾಗ ಅದನ್ನು ಏನು ಜ್ವಲನ ತಾಪ ಅಂತೇಳಿ ಕರಿತೀವಿ. ಅದಕ್ಕಿಂತ ಕಡಿಮೆ ಇದ್ದರೆ ನಾವು ಅದು ಯಾವುದೇ ರೀತಿಯ ವಸ್ತುಗಳು ಹತ್ಕೊಳ್ಳಲ್ಲ. ಹ್ಯಾವ್ ಯು ಎವರ್ ಸೀನ್ ಕುಕಿಂಗ್ ಆಯಿಲ್ ಕ್ಯಾಚಿಂಗ್ ಫೈರ್ ವೆನ್ ಎ ಫ್ರೈಯಿಂಗ್ ಪ್ಯಾನ್ ಈಸ್ ಕೆಪ್ಟ್ ಫಾರ್ ಲಾಂಗ್ ಆನ್ ಬರ್ನಿಂಗ್ ಸ್ಟವ್? ಅದೇ ರೀತಿ ಅವರೊಂದು ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಉರಿತಿರುವಂತಹ ಬಾಣಲೆ, ಉರಿತಿರುವಂತಹ ಏನೋ ಒಂದು ಕಡಲೆಕಾಯೋ ಅಥವಾ ರವೆನೋ ಏನೋ ಉರಿತಾ ಇರ್ತೀರ, ಒಂದು ಬಾಣಲಿ ಸ್ಟವ್ ಮೇಲೆ ಹತ್ತಿರುವಂತಹ ಒಲೆ ಮೇಲೆ ತುಂಬ ಹೊತ್ತು ರವೆ ಉರಿಯೋದು ಅಥವಾ ಕಾಳುಗಳನ್ನ ಉರಿಯೋದು ಹೀಗೆ ಮಾಡ್ತಾನೆ ಇರಿಸಿರ್ತೀರ. ಬಾಣಲೆಯಲ್ಲಿರುವಂತಹ ಅಲ್ವಾ, ಆಮೇಲೆ ಏನು ಮಾಡ್ತೀರಾ, ಸ್ವಲ್ಪ ಎಣ್ಣೆ
ಆ ಬಾಣಲಿಗೆ ಚೆನ್ನಾಗಿ ಎಣ್ಣೆ ಹಾಕಿ ತುಂಬ ದೀರ್ಘಕಾಲದವರೆಗೆ ಕಾಯಿಸ್ತೀರಾ ಅಂದ್ಕೊಳ್ಳಿ. ಆ ಕಾಯಿಸಿದಾಗ ಸ್ವಲ್ಪ ಅದಕ್ಕೆ ಬೆಂಕಿ ತಗ್ಲಿದ್ರೆ ಆ ಎಣ್ಣೆಗೆಲ್ಲ ಬೆಂಕಿ ಹತ್ಕೊಳುತ್ತೆ. ವೆನ್ ಎ ಫ್ರೈಯಿಂಗ್ ಪ್ಯಾನ್ ಇಟ್ಸ್ ಕೆಪ್ಟ್ ಎ ಲಾಂಗ್ ಆನ್ ಎ ಬರ್ನಿಂಗ್ ಸ್ಟವ್, ನೀನು ಸಿ ಕುಕ್ಕಿಂಗ್ ಆಯಿಲ್, ಅಡಿಗೆ ಮಾಡ್ತಕ್ಕಂಥ ಎಣ್ಣೆ ಕ್ಯಾಚಿಂಗ್ ಫೈರ್ ವೆನ್ ಎ ಫ್ರೈಯಿಂಗ್ ಪ್ಯಾನ್ ಇಸ್ ಕೆಪ್ಟ್ ಫಾರ್ ಎ ಲಾಂಗ್. ಒಗ್ಗರಣೆ ಹಾಕ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಚಿಕ್ಕದ ಬಾಣಲಿ ಅದಕ್ಕೆ ಎಣ್ಣೆ ಹಾಕಿರ್ತೀವಿ, ಒಗ್ಗರಣೆ ಮಾಡ್ತಾ ಇರ್ತೀವಿ, ಅದು ಸಹಿತ ಬೆಂಕಿ ಹತ್ಕೊಂಡೇ ಬಿಡುತ್ತೆ ಆ ಅಡುಗೆ ಎಣ್ಣೆಗೆ ಅಲ್ವಾ. ಅದನ್ನು ನೋಡ್ತೀರ, ದೊಡ್ಡ ದೊಡ್ಡ ಶೆಫ್ಗಳು ಅವರು ಅಡುಗೆ ಮಾಡ್ಬೇಕಾದ್ರೆ ಹಿಂಗೆ ಮೇಲೆ ಆಡಿಸ್ತಾ ಇರ್ತಾರೆ, ಬೆಂಕಿನೂ ಅದ್ರ ಜೊತೆ ಹತ್ಕೊಳ್ಳುತ್ತೆ ಅಲ್ವಾ. ಅಂದರೆ ಆ ಒಂದು ವಸ್ತು ಉರಿಯೋದಕ್ಕೆ ಅದಕ್ಕೆ ತಾಪ ಸಿಕ್ತು ಅಂದ್ಕೊಳ್ಳಿ, ದಹ್ಯ ವಸ್ತುಗೆ, ಅದು ಈಸಿಯಾಗಿ ಫೈರನ್ನು ಬೆಂಕಿಯನ್ನು ಹೊತ್ತಿಸ್ಕೊಳ್ಳುತ್ತೆ. ಕೆರೋಸಿನ್ ಆಯಿಲ್ ಆ್ಯಂಡ್ ವುಡ್ ಡು ನಾಟ್ ಕ್ಯಾಚ್ ಫೈರ್. ಅದೇ ರೀತಿ ಅದೇ ಸೀಮೆ ಎಣ್ಣೆ ಸ್ಟವ್ ಅಥವಾ ಸೀಮೆ ಎಣ್ಣೆ ಬುಡ್ಡಿ ಅದು ಒಳಗಡೆ ಇರುತ್ತೆ, ಆದರೆ ಒಳಗಡೆಯಿಂದ ಬತ್ತಿ ಹಾಕಿರ್ತೀವಿ, ಬತ್ತಿ ಮಾತ್ರ ಬೆಂಕಿ ಹತ್ಕೊಂಡಿರುತ್ತೆ, ಒಳಗಡೆ ಇರೋಂಥಷ್ಟು ಆ ಕೆರೋಸಿನ್ ಆಯಿಲ್ ಸೀಮೆ ಎಣ್ಣೆಯನ್ನು ಹತ್ಕೊಳ್ಳಲ್ಲ ಅಲ್ವಾ. ಅದೇ ರೀತಿ ವುಡ್, ಮರದ ತುಂಡು ಅಷ್ಟೇ, ತಕ್ಷಣಕ್ಕೇನು ಅದು ಬೆಂಕಿಯನ್ನು ಹೊತ್ತಿಕೊಳ್ಳೋದಿಲ್ಲ ಅಲ್ವಾ. ಅಂದರೆ ಸೀಮೆ ಎಣ್ಣೆಯು ಕ್ಯಾಚಸ್ ಫೈರ್ ಆನ್ ದೇರ್ ಓನ್ ಅಟ್ ರೂಮ್ ಟೆಂಪರೇಚರ್. ಅಂದರೆ ನಾವು ಕೊಠಡಿಯ ತಾಪಮಾನದಲ್ಲಿ ಸುಮ್ಮನೆ ಸೀಮೆ ಎಣ್ಣೆ ಮತ್ತು ಮರದ ತುಂಡನ್ನು, ಕಟ್ಟಿಗೆಯನ್ನು ರೂಮ್ನಲ್ಲಿ ಇಟ್ಟಿದ್ವಿ ಅಂದರೆ ಅದು ತಾನಾಗಿ ಬೆಂಕಿಯನ್ನು ಹೊತ್ತುಕೊಳ್ಳೋದಿಲ್ಲ, ಅವುಗಳಿಗೆ ಬೆಂಕಿ ಹತ್ಕೊಳ್ಳೋದಿಲ್ಲ. ಬಟ್ ಇಫ್ ದ ಕೆರೋಸಿನ್ ಆಯಿಲ್ ಈಸ್ ಈಟೆಡ್ ಎ ಲಿಟಲ್ ಇಟ್ ವಿಲ್ ಕ್ಯಾಚ್ ಫೈರ್. ಅದೇ ಸ್ವಲ್ಪ ಸೀಮೆ ಎಣ್ಣೆಗೆ ಬೆಂಕಿಯನ್ನು ಕೊಟ್ವಿ ಅಂತ ತಿಳ್ಕೊಳ್ಳಿ, ಅದೇನು ಮಾಡುತ್ತೆ, ಬಹಳ ಬೇಗ ಸ್ವಲ್ಪ ಸಮಯದಲ್ಲೇ ಅದು ಕ್ಯಾಚಸ್ ಫೈರ್, ಬೆಂಕಿಯೇ ಹೊತ್ತಿಕೊಳ್ಳುತ್ತೆ. ಬಟ್ ವುಡ್ ಈಸ್ ಈಟೆಡ್ ಎ ಲಿಟಲ್ ಇಟ್ ವುಡ್ ಸ್ಟಿಲ್ ನಾಟ್ ಕ್ಯಾಚ್ ಫೈರ್. ಅದೇ ಸ್ವಲ್ಪ ಆ ಸೀಮೆ ಎಣ್ಣೆಗೆ ಕೊಟ್ಟಷ್ಟು ಬೆಂಕಿಯನ್ನು ಮರದ ತುಂಡಿಗೆ, ಕಟ್ಟಿಗೆಗೆ ಕೊಟ್ಟರೆ ಅದು ಅಷ್ಟು ಸುಲಭವಾಗಿ ಸ್ಟಿಲ್ ನಾಟ್ ಕ್ಯಾಚ್ ಫೈರ್, ಬೆಂಕಿಯನ್ನು ಹತ್ಕೊಳ್ಳೋದಿಲ್ಲ. ಡಸ್ ಇಟ್ ಮೀನ್ ದಟ್ ಇಗ್ನಿಷನ್ ಟೆಂಪರೇಚರ್ ಆಫ್ ಕೆರೋಸಿನ್ ಆಯಿಲ್ ಇಸ್ ಲೋವರ್ ದ್ಯಾನ್ ದಟ್ ಆಫ್ ದ ವುಡ್. ಇದರಿಂದ ಏನರ್ಥ ಆಗುತ್ತೆ ನಮಗೆ, ಸೀಮೆ ಎಣ್ಣೆಯು ಕಟ್ಟಿಗೆಗಿಂತ ಅಂದರೆ ಹುಡ್ಗಿಂತ ಕಡಿಮೆ ದಹನ ತಾಪವನ್ನು ಹೊಂದಿದೆ ಅಲ್ವಾ. ಬೇಗ ಕಡಿಮೆ ದಹನ ತಾಪ ಅಂದರೆ ಕಡಿಮೆ ಸಮಯದಲ್ಲೇ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಯಾವುದಕ್ಕೆ? ಕೆರೋಸಿನ್ ಆಯಿಲ್ಗೆ. ವುಡ್ ಏನು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ. ಕೆರೋಸಿನ್ ಆಯಿಲ್ ಇಸ್ ಲೋವರ್ ದ್ಯಾನ್ ದಟ್ ಆಫ್ ದ ವುಡ್. ಯಾವುದರಲ್ಲಿ? ಇಗ್ನಿಷನ್ ಟೆಂಪರೇಚರ್, ಜ್ವಲನ ತಾಪವನ್ನು ತೆಗೆದುಕೊಳ್ಳೋದ್ರಲ್ಲಿ ಕಡಿಮೆ ಸಮಯವನ್ನು ಕೆರೋಸಿನ್ ಆಯಿಲ್ ತೆಗೆದುಕೊಳ್ಳುತ್ತೆ. ಡಸ್ ಇಟ್ ಮೀನ್ ದಟ್ ವಿ ನೀಡ್ ಟೇಕ್ ಸ್ಪೆಷಲ್ ಕೇರ್ ಇನ್ ಸ್ಟೋರಿಂಗ್ ಕೆರೋಸಿನ್ ಆಯಿಲ್? ಹಾಗಾದರೆ ನಾವು ಇದರಿಂದ ಏನು ತಿಳ್ಕೋಬೇಕು? ಕೆರೋಸಿನ್ ಆಯಿಲ್ ಅಂದರೆ ಸೀಮೆ ಎಣ್ಣೆಯನ್ನು ಸಂಗ್ರಹಿಸೋದ್ರಲ್ಲಿ, ಸ್ಟೋರ್ ಮಾಡಿಡೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅಂದರೆ ಇದು ತುಂಬ ಬೆಂಕಿ ಅಥವಾ ಸ್ಟವ್ ಹತ್ತಿರ ಅವುಗಳ ಕ್ಯಾನ್ಗಳನ್ನ ಇಡೋದು, ಸೀಮೆಎಣ್ಣೆ. ಇತ್ತೀಚೆಗೆ ಸೀಮೆಎಣ್ಣೆ ಸಿಗ್ತಾನೂ ಇಲ್ಲ ಬಿಡಿ, ಕೆರೋಸಿನ್ ಆಯಿಲು ಬ್ಯಾನ್ ಆಗಿದೆ, ಅದು ಬಳಸ್ತಾನೂ ಇಲ್ಲ. ಆದರೆ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಕುಕ್ಕಿಂಗ್ ಆಯಿಲ್ ಇರ್ಬೋದು, ಬೆಂಕಿ ಹತ್ತಿರ ಯಾವುದೇ ಆ ರೀತಿಯಾದಂಥ ವಸ್ತುಗಳನ್ನ ಇಟ್ಕೋಬಾರ್ದು. ಅವುಗಳನ್ನ ಸಂಗ್ರಹಿಸ್ಬೇಕಾದ್ರೆ ಸ್ವಲ್ಪ ಸ್ಟವ್, ಬೆಂಕಿ ಉಪಯೋಗಿಸ್ತಕ್ಕಂಥ ಜಾಗಗಳಿಂದ ದೂರನೇ ಇಡಬೇಕು. ಎಣ್ಣೆ ಕ್ಯಾನ್ಗಳಿರ್ಬೋದು, ಎಣ್ಣೆಯ ಪಾತ್ರೆಗಳಿರ್ಬೋದು, ಅವುಗಳನ್ನ. ಯಾಕಂದರೆ ಕಡಿಮೆ ತಾಪದಲ್ಲೇ ಅವು ಬೇಗ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ the following activity shows that it is essential for substances to reach ignition temperature to burn. ಈ ಮೇಲಿನೆಲ್ಲ ಚಟುವಟಿಕೆಗಳಿಂದ ನಮಗೇನು ಗೊತ್ತಾಗುತ್ತೆ? ವಸ್ತು ಉರಿಯೋದಕ್ಕೆ ಜ್ವಲನ ತಾಪವನ್ನು ತಲುಪುವುದು ಅವಶ್ಯಕ. ಅಂದರೆ ಈಗ ಮರಕ್ಕೆ ನೋಡಿ, ಕೆರೋಸಿನ್ ಕೊಟ್ಟಷ್ಟು ಕಡಿಮೆ ತಾಪ ಕೊಟ್ಟರೆ ಆ ಮರ ಹತ್ಕೊಳ್ಳೋದೇ ಇಲ್ಲ. ಅಂದರೆ ಅದಕ್ಕೆ ಬೇಕಾದಷ್ಟು ತಾಪ ಅಥವಾ ಉಷ್ಣ ಸಿಗೋವರೆಗೂ ಅದೇನು ಹತ್ಕೊಳ್ಳಲ್ಲ. ಅಂದರೆ ಯಾವುದೇ ಒಂದು ವಸ್ತು ಉರಿಬೇಕಾದ್ರೆ ದಟ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಸಬ್ಸ್ಟೆನ್ಸಸ್ ಟು ರೀಚ್ ಇಗ್ನಿಷನ್ ಟೆಂಪರೇಚರ್. ಯಾವುದೇ ಒಂದು ದಹ್ಯ ವಸ್ತು ಉರಿಯೋದಕ್ಕೆ ಅದು ಜ್ವಲನ ತಾಪ ತಲುಪುವವರೆಗೂ ಆ ವಸ್ತು ಉರಿಯೋಲ್ಲ. ಅಂದರೆ ವಸ್ತುಗಳು ಉರಿಯೋದಕ್ಕೆ ಗಾಳಿ ಎಷ್ಟು ಮುಖ್ಯನೋ ಆ ವಸ್ತು, ದಹ್ಯ ವಸ್ತು ಜ್ವಲನ ತಾಪವನ್ನು ತಲುಪುವುದು ಅಷ್ಟೇ ಅವಶ್ಯಕವಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಒಣಗಿರುವಂಥ ಕಟ್ಟಿಗೆಗೂ ನೀರಲ್ಲಿ ಒದ್ದೆಯಾಗಿರುವಂಥ ಕಟ್ಟಿಗೆಗೂ ಮತ್ತೆ ಅಲ್ಲೂ ಡಿಫ್ರೆನ್ಸ್ ಬರುತ್ತೆ ಅಲ್ವಾ. ಸ್ವಲ್ಪ ಒದ್ದೆ ಆಗಿದ್ರೆ ಅದು ಇನ್ನೂ ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಆ ವಸ್ತು ಸ್ವಲ್ಪ ಬಿಸಿ ಆಗಬೇಕು, ಅದೊಂದು ಸ್ವಲ್ಪ ಡ್ರೈ ಆಗಬೇಕು, ಆಮೇಲೆ ಹತ್ಕೊಳ್ಳುತ್ತೆ. ಆ ರೀತಿ. ಆಕ್ಟಿವಿಟಿ 10.4 ನೋಡೋಣ. ಕಾಷನ್: ಬಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ಬರ್ನಿಂಗ್ ಕ್ಯಾಂಡಲ್. ಮೇಣದ ಬತ್ತಿಯನ್ನು ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ
ಜಾಗರೂಕರಾಗಿ ಉಪಯೋಗಿಸಿ. ಅದು ಬೆಂಕಿನೇ ಅಲ್ಲ, ಬೆಂಕಿ ಹತ್ತಿಸಿದ್ಮೇಲೆ. ಮೇಕ್ 2 ಪೇಪರ್ ಕಪ್ಸ್ ಬೈ ಫೋಲ್ಡಿಂಗ್ ಎ ಶೀಟ್ ಆಫ್ ಪೇಪರ್. ಒಂದು ಕಾಗದವನ್ನು ತೆಗೆದುಕೊಳ್ಳಿ, ಮಡಚಿ ಫೋಲ್ಡ್ ಮಾಡಿ 2 ಕಾಗದದ ಬಟ್ಟಲುಗಳನ್ನು ಮಾಡಿ. ಕಪ್ಸ್ ಬೈ ಫೋಲ್ಡಿಂಗ್ ಎ ಶೀಟ್ ಆಫ್ ಪೇಪರ್ 2 ಪೇಪರ್. ಆಯ್ತಾ, ಒಂದು ಕಾಗದದ ಪೇಪರನ್ನು ತಗೊಂಡು 2 ಬಟ್ಟಲಿನ ಆಕಾರದಲ್ಲಿ ಮಾಡ್ಕೊಳ್ಳಿ. pour about 50 ml ಆಫ್ ವಾಟರ್ ಇನ್ 1 ಕಪ್. 2 ಬಟ್ಟಲಿನ ಕಾಗದವನ್ನು ಮಾಡ್ಕೊಂಡ್ಮೇಲೆ 1 ಬಟ್ಟಲ ನಂತಿರುವಂತಹ ಕಾಗದದ ಬಟ್ಟಲಿಗೆ 50 ml ನೀರನ್ನು ಹಾಕಬೇಕು. ಈಟ್ ಬೋತ್ ದ ಕಪ್ಸ್ ಸಪರೇಟ್ಲಿ. ಅಂದರೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, 2 ಕ್ಯಾಂಡಲ್ಗಳನ್ನ ಹಚ್ಕೋಬೇಕು. 2 ಪೇಪರ್ ಕಪ್ಸು, 1 ಪೇಪರ್ ಕಪ್ಪನ್ನು, 1 ಪೇಪರ್ನ ಬಟ್ಟಲನ್ನು ಕ್ಯಾಂಡಲ್ಗೆ ಸುಮ್ಮನೆ ಹಾಗೆ ಉರಿಸಿ, ಇನ್ನೊಂದಕ್ಕೆ 50 ml ಇಲ್ಲಿ ನೀರು ಹಾಕಿದ ನೋಡಿ ಇಷ್ಟು ಹಾಕಿ, ಎರಡನ್ನು ಬೇರೆ ಬೇರೆಯಾಗಿ ಹೀಟ್ ಮಾಡಿ. ವಿತ್ ದ ಕ್ಯಾಂಡಲ್ ವಾಟ್ ಯು ಅಬ್ಸರ್ವ್, ಏನನ್ನು ನೋಡ್ತೀರಾ? ಏನಿದು? ಹೀಟಿಂಗ್ ವಾಟರ್ ಇನ್ ಪೇಪರ್ ಕಪ್. ಕಾಗದದ ಬಟ್ಟಲಿನಲ್ಲಿ ನೀರು ಕಾಯಿಸ್ತಾ ಇರೋದು. ಒಂದು ಕಾಗದವನ್ನು ಹಾಗೆ ಉರಿಯುತ್ತಿದೆ, ಇನ್ನೊಂದು ಕಾಗದದ ಬಟ್ಟಲು ಮಾಡ್ಕೊಂಡು ಅದರೊಳಗೆ ನೀರನ್ನು ಹಾಕಿ ಅದನ್ನು ಕಾಯಿಸ್ತಿದ್ದಾರೆ. ನೀರು ಕಾಯುತ್ತಾ? ನೋಡೋಣ. ವಾಟ್ ಹ್ಯಾಪನ್ಸ್ ಟು ದ ಎಂಟಿ ಪೇಪರ್ ಕಪ್. ಈ ರೀತಿ ಕ್ಯಾಂಡಲ್ ಹಚ್ಚಿರುವಂಥ ಕ್ಯಾಂಡಲ್ಗೆ ಪೇಪರ್ ಕಾಗದದಿಂದ ಬಟ್ಟಲನ್ನ ಮಾಡಿ ಅದಕ್ಕೆ ಆ ಬೆಂಕಿಗೆ ಹಿಡಿದ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಎಂಟಿ ಪೇಪರ್ ಏನಾಗುತ್ತೆ? ಖಾಲಿ ಬಟ್ಟಲು, ಖಾಲಿ ಕಾಗದದ ಬಟ್ಟಲು ಏನಾಗುತ್ತೆ? ಹತ್ಕೊಂಡು ಹುರಿದೋಗುತ್ತೆ ಅಲ್ವಾ? ವಾಟ್ ಹ್ಯಾಪನ್ಸ್ ಟು ದ ಪೇಪರ್ ಕಪ್ ವಿತ್ ವಾಟರ್. ಹಾಗಾದರೆ ನೀರಿರುವಂತಹ ಕಾಗದದ ಬಟ್ಟಲು ಏನಾಗುತ್ತೆ? ಅದಷ್ಟು ಸುಲಭವಾಗಿ ಬೆಂಕಿ ಹತ್ಕೊಳ್ಳಲ್ಲ. ಡಸ್ ವಾಟರ್ ಇನ್ ದಿಸ್ ಕಪ್ ಬಿಕಮ್ ಹಾಟ್. ಹಾಗಾದರೆ ಅದರೊಳಗಡೆ ಕಾಗದದ ಬಟ್ಟಲಿನ ಒಳಗಡೆ ನೀರು ಹಾಕಿದ್ದೀರಲ್ವಾ, ಆ ನೀರು ಏನಾದರೂ ಹೀಟ್ ಆಗೋ ಚಾನ್ಸಸ್ ಇದೆಯಾ? ಬಿಕಮ್ ಹಾಟ್, ಅದೇನಾದರೂ ಬಿಸಿ ಆಗುತ್ತಾ? ಹಾಗಾದರೆ ಹತ್ಕೊಂಡು ಉರಿಯಲ್ಲ ಅಂತ ಹೇಳ್ತಿದ್ದೀರಾ. ಅದರೊಳಗಿರ್ತಕ್ಕಂಥ ನೀರೇನಾದರೂ ಆದರೆ ಬಿಸಿ ಆಗುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಇಫ್ ವಿ ಕಂಟಿನ್ಯೂ ಹೀಟಿಂಗ್ ದ ಕಪ್, ಒಂದು ವೇಳೆ ನಾವು ಸ್ವಲ್ಪ ಸಮಯ ಹಾಗೆ ಆ ನೀರಿರ್ತಕ್ಕಂಥ ಬಟ್ಟಲನ್ನು ಕ್ಯಾಂಡಲ್ನಿಂದ ಉರಿಸ್ತಾನೇ ಇದ್ವಿ ಅಂದ್ಕೊಳ್ಳಿ. ಕಂಟಿನ್ಯೂ ಟು ಕಪ್ ಹೀಟಿಂಗ್ ಕಪ್. ವಿ ಕ್ಯಾನ್ ಈವನ್ ಬಾಯ್ಲ್ ವಾಟರ್ ಇನ್ ಪೇಪರ್ ಕಪ್. ಹಾಗೆ ಬಿಸಿ ಕೊಡ್ತಾ ಕೊಡ್ತಾ ಆ ಕಾಗದದ ಬಟ್ಟಲಿನಲ್ಲಿರ್ತಕ್ಕಂಥ ನೀರು ಕುದಿಯೋದಕ್ಕೆ ಪ್ರಾರಂಭ ಮಾಡುತ್ತಾ ಅಂತ ಕೇಳ್ತಿದ್ದಾರೆ. ಕ್ಯಾನ್ ಯು ಥಿಂಕ್ ಆಫ್ ಆ್ಯನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಫಿನಾಮಿನಾ. ಹಾಗಾದರೆ ಈ ರೀತಿ ಇರ್ತಕ್ಕಂಥ ಈ ವಿದ್ಯಮಾನಕ್ಕೆ, ಅಂದರೆ ಕಾಗದದ ಬಟ್ಟಲಿನೊಳಗೆ ನೀರನ್ನು ಹಾಕಿ ಆ ನೀರನ್ನು ಕುದಿಸುವಂತಹ ಈ ಒಂದು ವಿದ್ಯಮಾನಕ್ಕೆ, ಫಿನಾಮಿನನ್ಗೆ ಏನಾದರೂ ಹೆಸರಿದೆಯಾ? ಹೊಸದು ಹೆಸರು ಏನಾದರೂ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ. ನೋಡ್ತೀರಾ? ಚೆಕ್ ಮಾಡ್ತೀರಾ? ನೀವು ಈ ಕ್ಲಾಸಲ್ಲಿ ಕೇಳಿ ನೋಡಿಕೊಂಡು ಚೆಕ್ ಮಾಡಿ ಆನ್ಸರ್ನ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ನೀವು ಯಾರು ಆನ್ಸರ್ ಮಾಡಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆಯಿತಾ? ದ ಹೀಟ್ ಸಪ್ಲೈ ಟು ದ ಪೇಪರ್ ಕಪ್ ಈಸ್ ಟ್ರಾನ್ಸ್ಫರ್ ಟು ವಾಟರ್ ಬೈ ಕಂಡಕ್ಷನ್. ಏನು ಅಂದರೆ ಅದಕ್ಕೆ ವಿವರಣೆ ನೀಡಿ ಈ ಒಂದು ವಿದ್ಯಮಾನಕ್ಕೆ ಏನು ಕೇಳ್ತಿದ್ದಾರೆ ಅಂದರೆ, ಕಾಗದದ ಲೋಟಕ್ಕೆ ನೀಡಿದ ಉಷ್ಣವು ವಹನದಿಂದ ನೀರಿಗೆ ವರ್ಗಾಯಿಸಲ್ಪಡುತ್ತದೆ. ಅಂದರೆ ದ ಹೀಟ್ ಈಸ್ ಸಪ್ಲೈ ಟು ದ ಪೇಪರ್. ನಾವು ಕೊಡ್ತಿರ್ತಕ್ಕಂಥ ಕ್ಯಾಂಡಲ್ನಿಂದ ಹೀಟು ಎಲ್ಲಿಗೆ ಸಪ್ಲೈ ಆಗ್ತಿದೆ? ಪೇಪರ್ಗೆ. ಆ ಪೇಪರ್ ಕಪ್ಪಿಂದ ಎಲ್ಲಿಗೆ ಸಪ್ಲೈ ಆಗ್ತಿದೆ? ಪೇಪರ್ ಕಪ್ ಇಸ್ ಟ್ರಾನ್ಸ್ಫರ್ ಟು ದ ವಾಟರ್. ನಾವು ನೀಡ್ತಕ್ಕಂತಹ ಪೇಪರ್ಗೆ ಉಷ್ಣ, ಪೇಪರ್ ತಗೊಂಡು ಪೇಪರ್ ಒಳಗೆ ಇರ್ತಕ್ಕಂತಹ ಕಾಗದದ ಬಟ್ಟಲಿನಲ್ಲಿರ್ತಕ್ಕಂಥ ನೀರಿಗೆ ಉಷ್ಣವನ್ನು ವರ್ಗಾಯಿಸ್ತಿದೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ದ ಇಗ್ನಿಷನ್ ಟೆಂಪರೇಚರ್ ಆಫ್ ಪೇಪರ್ ಇಸ್ ನಾಟ್ ರೀಚ್ಡ್. ಸೊ ಅಲ್ಲಿ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ. ನೀರು ಇರ್ತಕ್ಕಂತಹ ಕಾಗದದ ಬಟ್ಟಲು ಯಾಕೆ ಹತ್ಕೊಳ್ಳಲ್ಲ? ನಾವು ಕಾಗದದ ಖಾಲಿ ಬಟ್ಟಲು ಬೇಗ ಹತ್ಕೊಂಡ್ಬಿಡ್ತು. ಕಾಗದದ ಬಟ್ಟಲಿಗೆ 50 ml ನೀರು ಹಾಕಿದ್ರೆ ನೀರು ಬಿಸಿ ಆಗ್ತಿದೆ, ಕಾಗದನೂ ಹತ್ಕೊಳ್ತಿಲ್ಲ. ಯಾಕೆ ಅಂದರೆ ಅಲ್ಲೇ ಹೇಳ್ತಿದ್ದಾರೆ ನೋಡಿ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ದ ಇಗ್ನಿಷನ್ ಟೆಂಪರೇಚರ್ ಆಫ್ ಪೇಪರ್ ಇಸ್ ನಾಟ್ ರೀಚ್ಡ್. ಆ ನೀರಿರ್ತಕ್ಕಂತಹ ಕಾಗದದ ಬಟ್ಟಲು ಏನು ಉರಿಯೋದಕ್ಕೆ ಬೇಕಾದಷ್ಟು ತಾಪ ಅಥವಾ ಜ್ವಲನ ತಾಪವನ್ನು ಅದು ತಲುಪಿಲ್ಲ. ನೀರಿದೆಯಲ್ಲ, ಒದ್ದೆ ಆಗಿದೆ ಕಾಗದ ಎಲ್ಲ. ಆ ಕಾಗದ ಒದ್ದೆ ಆಗಿರೋದ್ರಿಂದ ಅದು ತಾಪ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದಷ್ಟು, ಕಾಗದಕ್ಕೆ ಬೇಕಾದಷ್ಟು ಉಷ್ಣ ಏನಾಗ್ತಿದೆ ಅಲ್ಲಿ ಸಿಗ್ತಾ ಇಲ್ಲ. ಫುಲ್ ಪೇಪರ್ ಕಾಗದದ ಬಟ್ಟಲು ಡ್ರೈ ಆಗಿದ್ರೆ ಬೇಗ ಹತ್ಕೊಳ್ತಾ ಇತ್ತು. ಒದ್ದೆ ಆಗಿರ್ತಕ್ಕಂಥ ಕಾಗದದ ಬಟ್ಟಲು ಏನಾಗ್ತಿದೆ?
presence of water, the ignition temperature of paper is not reached. ಜ್ವಲನ ತಾಪವನ್ನು ಅದೇನು ಮಾಡ್ತಿದೆ, ತಲುಪಿಲ್ಲ. ಗೊತ್ತಾಗ್ತಿದೆಯಾ? ಕಾಗದವು ಅದರ ಜ್ವಲನ ತಾಪವನ್ನು ತಲುಪಿಲ್ಲದೆ ಇರೋದ್ರಿಂದ ಆ ಕಾಗದ ಏನು, ನೀರಿರ್ತಕ್ಕಂತಹ ಕಾಗದ ಕ್ಯಾಂಡಲ್ನಿಂದ ಉರಿಸಿದ್ರು ಸಹ ಇಟ್ ಡಸ್ ನಾಟ್ ಬರ್ನ್, ಉರಿದು ಹೋಗೋದಿಲ್ಲ, ಉರಿಯುವುದಿಲ್ಲ. ಗೊತ್ತಾಗ್ತಿದೆಯಾ? Substances which have a very low ignition temperature and can easily catch fire with a flame are called inflammable substances. ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಒಂದು ಸುಲಭವಾಗಿ ಜ್ವಾಲೆಯಿಂದ ಹತ್ತಿಕೊಳ್ಳುತ್ತವೆಯೋ ಅಂತಹ ವಸ್ತುಗಳನ್ನು ಏನಂತ ಕರಿತೀವಿ, ದಹ್ಯ ವಸ್ತುಗಳು, ಇನ್ಫ್ಲಾಮೇಬಲ್ ಸಬ್ಸ್ಟಾನ್ಸಸ್. ದಹ್ಯ ವಸ್ತುಗಳು ಅಂದರೆ ಸ್ವಲ್ಪ ಬೆಂಕಿ ತಗುಲಿದ ತಕ್ಷಣ ಯಾವ ವಸ್ತುಗಳು ಬೆಂಕಿ ಹತ್ಕೊಂಡು ಉರಿದೋಗ್ಬಿಡುತ್ತೆ. ದ ಸಬ್ಸ್ಟಾನ್ಸಸ್ ವಿಚ್ ಆರ್ ವೆರಿ ಲೋ ಇಗ್ನಿಷನ್ ಟೆಂಪರೇಚರ್, ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಇದಕ್ಕೆಲ್ಲ ಕಡಿಮೆ ತಾಪನೇ ಸಾಕು ಅಲ್ವಾ. ಆ್ಯಂಡ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್, ಅತಿ ವೇಗವಾಗಿ ಬೆಂಕಿ ಹತ್ಕೊಂಡು ಅಥವಾ ಉಷ್ಣತೆಯನ್ನು ಪಡ್ಕೊಂಡು ಹುರಿದು ಹೋಗುತ್ತೋ ಅಂತಹ ವಸ್ತುಗಳನ್ನು ದ ಫ್ಲೇಮ್ ಮಾಡ್ಕೊಳ್ಳೆ ಇನ್ಫ್ಲಾಮೇಬಲ್ ಸಬ್ಸ್ಟಾನ್ಸಸ್, ವಸ್ತುಗಳನ್ನ ದಹ್ಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಆಫ್ ಇನ್ಫ್ಲಾಮೇಬಲ್ ಸಬ್ಸ್ಟಾನ್ಸಸ್ ಆರ್ ಪೆಟ್ರೋಲ್, ಆಲ್ಕೋಹಾಲ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG, ಎಕ್ಸೆಟ್ರಾ. ಕ್ಯಾನ್ ಯು ಲಿಸ್ಟ್ ಸಮ್ ಮೋರ್ ಇನ್ಫ್ಲಾಮೇಬಲ್ ಸಬ್ಸ್ಟಾನ್ಸಸ್? ಅವರು 3 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಪೆಟ್ರೋಲು ಬೇಗ ಹತ್ಕೊಳ್ಳುತ್ತೆ, ಆಲ್ಕೋಹಾಲ್, ಮದ್ಯ, ಆ್ಯಂಡ್ LPG ಗ್ಯಾಸ್. ನೀವು ಒಂದೆರಡು ಎಕ್ಸಾಂಪಲ್ ಕೊಡ್ತೀರಾ? ನಾನು 2 ಕೊಡ್ತೀನಿ. ಕುಕ್ಕಿಂಗ್ ಆಯಿಲ್ ಅಲ್ವಾ, ಅಡಿಗೆ ಎಣ್ಣೆ, ಮತ್ತು ಇನ್ನೊಂದು ನಿಮಗೆ ಬಿಟ್ಟಿರ್ತೀನಿ, ಕೆರೋಸಿನ್. ಈ ಪೆಟ್ರೋಲ್ ಜೊತೆ ಇನ್ನೊಂದು ಬರುತ್ತಲ್ಲ, ಅದನ್ನು ನೀವು ಮಾಡಿ ಅದ್ರ ಜೊತೆಗೆ ಇನ್ನೊಂದನ್ನು ಸೇರಿಸಿ. ನಾನು 2 ಕೆರೋಸಿನ್ ಆಯಿಲ್ ಮತ್ತು ಅಡಿಗೆ ಎಣ್ಣೆ, ಕುಕ್ಕಿಂಗ್ ಆಯಿಲ್ನ ಇನ್ನೆರಡು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ನೀವು ಇನ್ನೆರಡು ಎಕ್ಸಾಂಪಲ್ಗಳನ್ನ ಕೊಡಿ. ಅರ್ಥ ಆಯ್ತಾ? ಇದಿಷ್ಟು ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸಲ್ಲಿ 10.2 ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು 2 or 3 ಟೈಮ್ಸ್ ಓದಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಅರ್ಥ ಆಗಲಿಲ್ಲ ಅಥವಾ ಡೌಟ್ಸ್ ಇತ್ತು ಅಂದರೆ ಅದನ್ನು ಕಾಮೆಂಟ್ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಫಸ್ಟ್ ಕ್ವಶನ್, why the paper cup with water do not catch fire? ನೀರಿರ್ತಕ್ಕಂಥ ಕಾಗದದ ಬಟ್ಟಲು ಯಾಕೆ ಬೆಂಕಿ ಹತ್ಕೊಳ್ಳೋದಿಲ್ಲ? ಅದಕ್ಕೊಂದು. ಆ್ಯಂಡ್ ವಾಟ್ ಇಸ್ ಇನ್ಫ್ಲಾಮೇಬಲ್ ಸಬ್ಸ್ಟಾನ್ಸಸ್? ಇನ್ಫ್ಲಾಮೇಬಲ್ ಸಬ್ಸ್ಟಾನ್ಸಸ್ ಅಂದರೆ ಗಿವ್ 2 ಎಕ್ಸಾಂಪಲ್, 2 ಉದಾಹರಣೆಗಳನ್ನ ಕೊಡಿ. ಆ್ಯಂಡ್ ಇದು ಒಂದು ಹೋಮ್ವರ್ಕ್ ಕ್ವಶನ್ ಕೊಟ್ಟಿದ್ದೆಲ್ಲ. ಕ್ಯಾನ್ ಯು ಥಿಂಕ್ ಆಫ್ ಅನ್ ಎಕ್ಸ್ಪ್ಲನೇಷನ್? ಅಂದರೆ ಈವನ್ ಪೇಪರ್, ಕಾಗದದ ಬಟ್ಟಲಿನಲ್ಲಿ, ಈವನ್ ದ ಈಟಿಂಗ್ ಆಫ್ ದ ಕಪ್, ವಿ ಕ್ಯಾನ್ ಬಾಯ್ಲ್ ದ ವಾಟರ್ ಇನ್ ಪೇಪರ್ ಕಪ್. ಗಿವ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಫಿನಾಮಿನಾ. ಈ ಒಂದು ಕಾಗದದ ಬಟ್ಟಲಿನಿಂದ ನೀರನ್ನು ಕುದಿಸುವಂತಹ ಈ ಒಂದು ಪ್ರೋಸೆಸ್ಗೆ ಏನಂತ ಕರೀತಾರೆ ಅಂತ. ಇದಿಷ್ಟೇ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೀಡ್ ಮಾಡಿ. ಸೈನ್ಸ್ ತುಂಬ ಈಸಿ ಆಗುತ್ತೆ. ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡ್ರೆ ಸೈನ್ಸ್ ಸ್ವಲ್ಪನೂ ಕಷ್ಟ ಆಗಲ್ಲ. ಆಯಿತಾ? ಓಕೆ, ಥ್ಯಾಂಕ್ ಯು.